Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಲೈಂಗಿಕ ಹಗರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ 7 ದಿನಗಳ ಕಾಲ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಹಾಗಿದ್ರೆ ಹೇಗೆ ನಡೀತಾ ಇದೆ ತನಿಖೆ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿಚಾರಣೆಗೆ ಹಾಜರಾಗಲು 7 ದಿನ ಕಾಲಾವಕಾಶ ಕೊಡಿ. ಎಸ್ಐಟಿಗೆ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಮನವಿ. ಲೈಂಗಿಕ ದೌರ್ಜನ್ಯ ಹಗರಣದ ಕೇಂದ್ರ ಬಿಂದು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ರಾಜಕೀಯ ಜಂಗಿ ಕುಸ್ತಿನೇ ನಡೀತಾ ಇದೆ. ಮತ್ತೊಂದೆಡೆ ತನಿಖೆ ಆರಂಭಿಸಿರುವ ಎಸ್ಐಟಿ ಪ್ರಜ್ವಲ್ ಮತ್ತು ರೇವಣ್ಣಗೆ ನೋಟಿಸ್ ಜಾರಿ ಮಾಡಿದೆ. ಆದರೆ ವಿದೇಶದಲ್ಲಿ ಇರುವ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗುವುದಕ್ಕೆ 7 ದಿನಗಳ ಕಾಲಾವಕಾಶ ಕೋರಿದ್ದಾರೆ. ವಕೀಲರ ಮೂಲಕ ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಗ್ಗೆ ಖುದ್ದು ಪ್ರಜ್ವಲ್ ರೇವಣ್ಣ ಫೇಸ್ಬುಕ್ ಪೋಸ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಸತ್ಯ ಹೊರಬರಲಿದೆ ಅಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಜ್ವಲ್ ಪರ ವಕೀಲ ಅರುಣ್ 7 ದಿನ ಕಾಲಾವಕಾಶ ಸಿಗುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ನಿನ್ನೆಯಿಂದ ಇವತ್ತಿಗೆ ಅವರು ಬೆಂಗಳೂರಿಗೆ ಬಂದು CID ಮುಂದೆ ಹೋಗಲಿಕ್ಕೆ ಕಷ್ಟ ಇತ್ತು. ಸೊ ಹಾಗಾಗಿ ಕೆಲವು ವಿಚಾರಗಳನ್ನು ನಾವು ಅವ್ರ ಹತ್ರ ಮಾತಾಡಿ, ಸೊ ಹಾಗಾಗಿ ಮತ್ತು ಅವರ ಪ್ರಾಕ್ಟಿಕಲ್ ಈಗ ಆಲ್ರೆಡಿ ಏನು ಪ್ಲ್ಯಾಂಡ್ ಇತ್ತಲ್ಲ, ಈ ಎಲ್ಲ ವಿಚಾರಗಳನ್ನು ಅವ್ರಿಗೆ ರಿಕ್ವೈರ್ಡ್ 7 days ಟೈಮ್. ಆ ರಿಕ್ವೆಸ್ಟ್ ಪ್ರಕಾರದಲ್ಲಿ ಐ ಹ್ಯಾವ್ ಸಾಟ್ ಫಾರ್ ನನಗೆ 7 ದಿವಸ ಕಾಲಾವಕಾಶ ಬೇಕು ಅಂತ ಅವರು ತಿಳಿಸಿದರು. ಸೊ ಅದೇ ಪ್ರಕಾರ ನಾನು 7 ದಿವಸ ಸಮಯ ಕೊಡಿ ಅಂತೇಳಿ ಪತ್ರ ಬರೆದೆ. 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗದಿದ್ರೆ ಅರೆಸ್ಟ್. ಎಸ್ಐಟಿ ನೋಟಿಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ. ಇನ್ನು ಜರ್ಮನಿಗೆ ಹಾರಿರುವ ಪ್ರಜ್ವಲ್ ಮೊದಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ನಾಳೆ ಫ್ರಾಂಕ್ಫರ್ಟ್ನಿಂದ ಹೊರಡುವ ವಿಮಾನದ ಟಿಕೆಟ್ ಬುಕ್ ಆಗಿದೆ ಎನ್ನಲಾಗಿದೆ. ಒಂದು ವೇಳೆ ನಾಳೆ ವಿಮಾನ ಹತ್ತಿದ್ರೆ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಪ್ರಜ್ವಲ್ ಬಂದಿಳಿಯಲಿದ್ದಾರೆ. ಆದ್ರೆ ಪ್ರಜ್ವಲ್ ಟಿಕೆಟ್ ಸೀಸ್ ಮಾಡಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, 24 ಗಂಟೆ ಒಳಗೆ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧಿಸಬೇಕೋ ಬೇರೆ ಕ್ರಮ ಕೈಗೊಳ್ಳಬೇಕೋ ಅನ್ನೋದನ್ನ ಎಸ್ಐಟಿಗೆ ಬಿಟ್ಟಿದ್ದೇವೆ ಎಂದಿದ್ದಾರೆ. 41A ನೋಟಿಸ್ ಕೊಟ್ಟಿದ್ದಾರೆ. ಬಂದು ಅವರು ಅಪಿಯರ್ ಆಗಬೇಕು. ಏನು ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಉತ್ತರ ಕೊಡಬೇಕು. ಒಂದು ವೇಳೆ ಬರದೇ ಇದ್ರೆ ಅವರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವುದೇ ಮುಲಾಜಿಲ್ಲದೆ ಮತ್ತು ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಕಾನೂನು ಏನಿದೆ ಈ ದೇಶದಲ್ಲಿ, ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ದೊಡ್ಡವರಿಗೂ ಒಂದೇ, ಚಿಕ್ಕವರಿಗೂ ಒಂದೇ, ಮತ್ತೊಬ್ಬರಿಗೂ ಒಂದೇ. ಆದ್ರಿಂದ ಆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ತೇವೆ, ಯಾವ ಮುಲಾಜಿಲ್ಲದೆ ತಗೊಳ್ತೇವೆ. ಮೇ 4ರಂದು ವಿಚಾರಣೆಗೆ HD ರೇವಣ್ಣ ಹಾಜರು. ಹೊಳೆನರಸೀಪುರ ಮನೆಯಲ್ಲಿ ರೇವಣ್ಣ ಹೋಮ ಹವನ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಕೇಸ್ನ A1 HD ರೇವಣ್ಣಗೂ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ಮೇ 4ರಂದು ವಿಚಾರಣೆಗೆ ಹಾಜರಾಗುವುದಾಗಿ ರೇವಣ್ಣ ತಿಳಿಸಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ಶುರುವಾಗ್ತಾ ಇದ್ದಂತೆ ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಹೊಳೆನರಸೀಪುರದ ಮನೆಯಲ್ಲೇ ಹೋಮಕುಂಡ ನಿರ್ಮಿಸಿ ಪತ್ನಿ ಭವಾನಿ ಜೊತೆಗೆ ಹೋಮ ಹವನ ನಡೆಸಿದ್ರು. ಈ ವೇಳೆ ಮಾತನಾಡಿದ ರೇವಣ್ಣ, ಎಲ್ಲವನ್ನೂ ಎದುರಿಸ್ತೇನೆ, ಎಲ್ಲ ಸರಿ ಹೋಗುತ್ತೆ ಎಂದಿದ್ದಾರೆ. ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೇನೆ. ನಮಗೆ ತೊಂದರೆ ಕೊಟ್ರೆ ಸೂಸೈಡ್ ಮಾಡ್ಕೊಳ್ತೀವಿ. ಎಸ್ಐಟಿಗೆ ಮಾಹಿತಿ ನೀಡಲು ಸಂತ್ರಸ್ತೆಯರ ಹಿಂದೇಟು. ಪ್ರಜ್ವಲ್ ಪ್ರಕರಣದಲ್ಲಿ 100, 200 ಸಾವಿರಾರು ಮಹಿಳೆಯರು ಸಂತ್ರಸ್ತರಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಆದರೆ ಈವರೆಗೆ ಹೊಳೆನರಸೀಪುರ ಠಾಣೆಗೆ ದೂರು ನೀಡಿದ ಮನೆ ಕೆಲಸದಾಕೆ ಮಾತ್ರ
ಕೇಸ್ ದಾಖಲಿಸಿ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ. ಇನ್ನುಳಿದ ವಿಡಿಯೋಗಳಲ್ಲಿ ಇರುವ ಸಂತ್ರಸ್ತ ಮಹಿಳೆಯರನ್ನ ಎಸ್ಐಟಿ ಸಂಪರ್ಕಿಸುವುದಕ್ಕೆ ಯತ್ನಿಸಿದೆ. ಆದರೆ ಯಾರೊಬ್ಬರೂ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಎನ್ನಲಾಗಿದೆ. ನಮಗೆ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವಿಚಾರಣೆಯೇ ಎಸ್ಐಟಿಗೆ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.